ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಒಂದು ಸೇರಿ ಧ್ಯಾನಿಸುವ ದೇವರು ನಮಗೆ ದಯಪಾಲಿಸಿದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಇಲ್ಲಿಯವರೆಗೂ ದೇವರು ನಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ಪರಿಪಾಲಿಸಿದನು. ಆತನ ಕರದಲ್ಲಿ ನಮ್ಮನ್ನು ಸಮರ್ಪಿಸೋಣ. ಇವತ್ತಿನ ಧ್ಯಾನಕ್ಕಾಗಿ ಯೆರೆಮೀಯ ಪ್ರವಾದಿಯ ಪುಸ್ತಕ 18ನೇ ಅಧ್ಯಾಯ 6ನೇ ವಾಕ್ಯ ನಾವು ಧ್ಯಾನಿಸೋಣ. ಯೆರೆಮೀಯ 18:6. ಯೆರೆಮೀಯ ಚಾಪ್ಟರ್ 18 ವರ್ಸ್ 6. ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಬನತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿ ಇದ್ದೀರಿ. ಹಲ್ಲೆಲೂಯಾ. ಪ್ರಿಯ ದೇವರ ಜನರೇ, ಈ ವಾಕ್ಯ ನಮಗೆ ಎಲ್ಲರಿಗೂ ಪರಿಚಯವಾದ ವಾಕ್ಯವಾಗಿದ್ದರೂ ಕೂಡ ಬೆಳಗಿನ ಸಮಯದಲ್ಲಿ ದೇವರ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಹಲ್ಲೆಲೂಯಾ. ಮೇಲ್ಗಡೆ ನಾವು ನೋಡುವಾಗ ಕುಂಬಾರನು ಜೇಡಿ ಮಣ್ಣಿನಿಂದ ಪಾತ್ರೆಯನ್ನು ಮಾಡುವಾಗ ಅದು ತನ್ನ ಕೈಯಲ್ಲಿ ಕಟ್ಟು ಹೋಗಲು ತನಗೆ ಸರಿದೋಚುವ ರೀತಿಯಲ್ಲಿ ಅದನ್ನು ಮಾಡುವುದಕ್ಕಾಗಿ ಅವನು ಶ್ರಮಿಸುತ್ತಾನೆ. ಹಲ್ಲೆಲೂಯಾ. ಅದೇ ಪ್ರಕಾರ ದೇವರ ಪ್ರವಾದಿಯಾದ ಯೆರೆಮೀಯ ಹೇಳುತ್ತಾನೆ, ಕುಂಬಾರನ ಕೈಯಲ್ಲಿ ಇರುವ ಜೇಡಿ ಮಣ್ಣನ ಹಾಗೆ ನೀವು ಕೂಡ ನನ್ನ ಕೈಯಲ್ಲಿ ಆಗಿದ್ದೀರಿ. ನಾನು ಈ ರೀತಿ ನಿಮ್ಮನ್ನು ಮಾಡಕೂಡದು ಎಂಬುದಾಗಿ ಕೇಳುವ ಕರ್ತನ ಕರದಲ್ಲಿ ನಮ್ಮನ್ನು ಸಮರ್ಪಿಸೋಣ. ನಮ್ಮ ಶರೀರ, ಹಲ್ಲೆಲೂಯಾ, ದೇವರಿಗೆ ಇಷ್ಟವಾದ ಶರೀರವಾಗಿ, ದೇವರಿಗೆ ಇಷ್ಟವುಳ್ಳ ಪಾತ್ರೆಯಾಗಿ ಆತ ನಮ್ಮನ್ನು ರೂಪಿಸುವಂತೆ, ಅದನ್ನು ಹಲ್ಲೆಲೂಯಾ ಉಪಯೋಗಿಸುವಂತೆ ದೇವರ ಕರದಲ್ಲಿ ಕೊಡೋಣ. ಹಲ್ಲೆಲೂಯಾ. ಕುಂಬಾರನ ಕೈಲಿದ್ದ ಜೇಡಿ ಮಣ್ಣನ್ನು ಅವನು ಮಾಡುತ್ತ ಪಾತ್ರೆಯನ್ನು ಮಾಡುತ್ತಿರುವಾಗ ಅದು ಕೆಟ್ಟು ಹೋಗಲು ಪುನಃ ಅವನಿಗೆ ಸರಿದೋಚುವ ರೀತಿಯಲ್ಲಿ ಮಾಡಿದೆಂಬುದಾಗಿ ನೋಡುತ್ತೇವೆ. ಅದೇ ಪ್ರಕಾರ ನಮ್ಮ ಶರೀರವನ್ನು, ನಮ್ಮ ಜೀವಿತವನ್ನು, ನಮ್ಮ ನಡತೆಯನ್ನು, ನಮ್ಮ ಸ್ವಭಾವ, ನಮ್ಮ ನಡವಳಿಕೆ ಎಲ್ಲವನ್ನು ದೇವರ ಕರದಲ್ಲಿ ಕೊಡೋಣ. ಕರ್ತಾವೇ, ನಿನಗೆ ಸರಿದೋಚುವ ರೀತಿಯಲ್ಲಿ ನನ್ನನ್ನು ನಡೆಸಪ್ಪ. ನಿನಗೆ ಸರಿದೋಚುವ ರೀತಿಯಲ್ಲಿ ನಾನು ನಡೆಯಬೇಕಪ್ಪ. ನನಗೆ ಸ್ವಭಾವ ಆ ರೀತಿ ನಿನ್ನಲ್ಲಿರುವ ಸ್ವಭಾವವೇ ನನ್ನಲ್ಲಿ ಉಂಟಾಗಲಿಪ್ಪ. ನಿನ್ನ ಪ್ರವೃತ್ತಿಗಳೇ ನಾನು ಪ್ರತ್ಯಕ್ಷ ಪಡಿಸಬೇಕಪ್ಪ. ನಿನ್ನ ಕ್ರಿಯೆಗಳನ್ನು ನಾನು ಮತ್ತೊಬ್ಬರಿಗೆ ಹೇಳಬೇಕಪ್ಪ. ನಿನ್ನ ಅಲ್ಪದ ಕಾರ್ಯಗಳನ್ನು ಮತ್ತೊಬ್ಬರಿಗೆ ನಾನು ಅದನ್ನು ಸಾರಿ ಹೇಳುವಂತೆ ನನ್ನ ಉಪಯೋಗಿಸಪ್ಪ ಎಂಬುದಾಗಿ ದೇವರ ಕರದಲ್ಲಿ ಕೊಟ್ಟು ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಈ ಕಳವಳ ತುಂಬಿದ ಈ ಸಮಯಗಳಲ್ಲಿ ದೇವರು ನಮ್ಮನ್ನು ಅತಿ ಶಕ್ತವಾಗಿ ಉಪಯೋಗಿಸಲಿ. ಹಲ್ಲೆಲೂಯಾ. ಯಾವುದೇ ವೈರಸ್ಗಳು ನಮ್ಮನ್ನು ಮುಟ್ಟದಂತೆ ನಮ್ಮ ಶರೀರವನ್ನು ದೇವರ ಕರದಲ್ಲಿ ಕೊಡೋಣ. ಕರ್ತಾವಿ, ನಿನ್ನ ಇಷ್ಟದ ಪ್ರಕಾರ ನನ್ನನ್ನು ರೂಪಿಸಿ ನಡೆಸಪ್ಪ ಎಂಬುದಾಗಿ ಹಲ್ಲೆಲೂಯಾ ಕುಂಬಾರನ ಕೈಯಿನ ಜೇಡಿ ಮಣ್ಣನ ಹಾಗೆ ನಮ್ಮನ್ನು ಸಮರ್ಪಿಸೋಣ. ಹಲ್ಲೆಲೂಯಾ. ಕರ್ತನ ತಂದೆ, ಈ ಬೆಳಗಿನ ಸಮಯದಲ್ಲಿ ರಾಜ, ಈ ಕುಂಬಾರನ ಕೈಯಲ್ಲಿ ಇದ್ದಂತೆ ಆ ಜೇಡಿ ಮಣ್ಣು ಅವನ ಪಾತ್ರೆಯನ್ನು ಮಾಡುವಾಗ ಅದು ಕೆಟ್ಟು ಹೋಗಲು ಪುನಃ ಅವನಿಗೆ ಸರಿದೋಚುವ ರೀತಿಯಲ್ಲಿ, ಅವನಿಗೆ ಇಷ್ಟ ಬಂದ ರೀತಿಯಲ್ಲಿ ಅದನ್ನು ಮಾಡುವಾಗ ರಾಜಾದ ರಾಜಾವೇ, ನಿನ್ನ ಕರಗಳಲ್ಲಿ ಕತನೆ ಅಪ್ಪ, ನಾವುಗಳು ಜೇಡಿ ಮಣ್ಣನ ಹಾಗೆ ನಮ್ಮನ್ನು ಸಮರ್ಪಿಸುತ್ತೇವೆ ಕತನೆ. ನಿನಗೆ ಸರಿದೋಚುವ ರೀತಿಯಲ್ಲಿ ನಿನ್ನ ಇಷ್ಟದ ಪ್ರಕಾರ ಅಪ್ಪ ನೀ ನಮ್ಮನ್ನು ರೂಪಿಸಿ ನಮ್ಮ ನಡೆಸು ಕತನೆ. ನಮಗೆ ಬೇಕಾದ ಎಲ್ಲ ವಿಧ ಆಶೀರ್ವಾದಗಳು ಕತನೆ ನಿನ್ನ ಇಷ್ಟದ ಪ್ರಕಾರ ಕೊಟ್ಟು ನಮ್ಮನ್ನು ಕತನೆ ಆಶೀರ್ವದಿಸೋದಕ್ಕಾಗಿ ಪ್ರಾರ್ಥಿಸುತ್ತೇವೆ ಕತನೆ. ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ಈ ಶರೀರ ನಿನ್ನದು ಕತನೆ, ನಿನ್ನ ಇಷ್ಟದ ಪ್ರಕಾರ ನಡೆಸು. ನಿನ್ನಲ್ಲಿರುವ ಸ್ವಭಾವ ನಮ್ಮಲ್ಲಿ ಇರಲಿ ಕತನೆ. ಯಾವುದೇ ವೈರಸ್ಗಳು ಬರಲಿ, ಯಾವುದೇ ಕಷ್ಟ ನಷ್ಟಗಳು, ಪ್ರಯಾಸಗಳು, ವೇದನೆಗಳು, ಮರಣ ಬರಲಿ, ಪರವಾಗಿಲ್ಲ ಕತನೆ. ಸ್ತೋತ್ರ. ನಿನಗಾಗಿ ಉತ್ತಮವಾಗಿ ನಡೆಯುವಂತೆ, ಉತ್ತಮವಾಗಿ ಜೀವಿಸುವಂತೆ ಕತನೆ ಈ ದಿವಸಗಳಲ್ಲಿ ಕತನೆ ಜೇಡಿ ಮಣ್ಣನ ಹಾಗೆ ಕರ್ತಾವೆ ನಿನ್ನ ಕರದಲ್ಲಿ ಒಪ್ಪಿಸುತ್ತೇವೆ. ನಮ್ಮನ್ನಾಗಿ ನಡೆಸು ಕತನೆ. ನೀ ನಮ್ಮನ್ನು ರೂಪಿಸು ನಿನ್ನ ಇಷ್ಟದ ಪ್ರಕಾರ ನಿನ್ನ ಕೈಯಲ್ಲಿ ಕತನೆ ನಮ್ಮನ್ನು ಇಟ್ಟುಕೊಂಡು ಕತನೆ. ಹಲ್ಲೆಲೂಯಾ. ನಮ್ಮನ್ನು ನಿರ್ವಹಿಸು ಕತನೆ. ಸ್ತೋತ್ರ. ಹಲ್ಲೆಲೂಯಾ. ನೀನೇ ನಮಗೆ ಕತನೆ. ಹಲ್ಲೆಲೂಯಾ. ಸಕಲ ವಿಧವಾದ ಬಿಡುಗಡೆ, ಸೌಖ್ಯವು, ಸಮಾಧಾನ, ಸಂತೋಷವು ಕೊಟ್ಟು ಶತ್ರುನ ಕೈಗಳಿಂದ ಬಿಡಿಸುವ ಬುರುಜಾಗಿತ್ತು ನಮ್ಮ ನಡೆಸುವ ದೇವರೆಂಬುದಾಗಿ ನಂಬಿ ನಿನ್ನ ಪಾದ ಬಿಡಲು ಸಮರ್ಪಿಸುತ್ತೇವೆ. ನಮ್ಮನ್ನು ಅಂಗೀಕರಿಸಪ್ಪ. ನಮ್ಮನ್ನು ಕತನೆ ಹಲ್ಲೆಲೂಯಾ ನಿನ್ನ ಪಾದ ಬಿಡಲು ಒಪ್ಪಿಸಿ ಕೊಡ್ತಿದ್ದೇವೆ. ನಮ್ಮನ್ನು ಅಂಗೀಕರಿಸಿ ಕತನೆ, ನಮ್ಮನ್ನು ಅನುಗ್ರಹಿಸಿ ನಡೆಸು. ಈ ಲೋಕದಲ್ಲಿ ಬರುವ ಎಲ್ಲ ಶೋಧನೆಗಳಿಂದ ನಮ್ಮನ್ನು ತಪ್ಪಿಸಿ ಕಾಯ್ದುಕೊಳ್ಳತಕ್ಕಂಥ ಕೃಪೆ ಕೊಡು ಕತನೆ. ಸ್ತೋತ್ರ. ಹಲ್ಲೆಲೂಯಾ. ದಿವಸದಲ್ಲಿ ಕತನೆ ಹಲ್ಲೆಲೂಯಾ ಅದು ಭದ್ರವಾದ ಕೋಟೆ ಒಳಗೆ ಕತನೆ ಅವರ ಮರೆಮಾಚಿ ಕಾಯ್ದುಕೊಳ್ಳೋದಕ್ಕಾಗಿ ಪ್ರಾರ್ಥಿಸುತ್ತೇವೆ. ಯಾವ ಶತ್ರುನ ಬಾಣಗಳು ನಮ್ಮನ್ನು ಮುಟ್ಟದಂತೆ ನಮ್ಮನ್ನು ಕಾಯ್ದುಕೊಳ್ಳಪ್ಪ. ನಮ್ಮ ಸಭೆಯನ್ನು ಕಾಯ್ದುಕೊಳ್ಳಪ್ಪ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೊಬ್ಬರು ಅನುಗ್ರಹಿಸಲಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ.